2023 ಚುನಾವಣೆಗೆ ಮುಂಚೆನೆ ನಾವು ಹೇಳಿದ್ವಿ, ಟೀಮ್ ಎ ಬಿಜೆಪಿ, ಟೀಮ್ ಬಿ JDS, ಇಬ್ರು ಒಂದಾಗ್ಬಿಟ್ಟವ್ರು. ಈ ದೇಶ ಹಾಳು ಮಾಡಕ್ ಇಬ್ರು ಒಂದಾಗಿರುವಂತದ್ದು ಇಷ್ಟೊತ್ತು ನಮ್ಮ ನಾಯಕರುಗಳು ಅನೇಕ ಜನ ಹೇಳ್ತಾ ಇದ್ರು. ಯಾವ ತರ ಅವ್ರು ಅಡ್ಜಸ್ಟ್ ಮಾಡಿದ್ದಾರೆ, ಯಾವ ತರ ಈ ದೇಶವನ್ನು ಹೊಡಿಲಿಕ್ಕೆ ಓಡ್ತಾ ಇದ್ದಾರೆ, ಯಾವ ತರ ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. 100 ವರ್ಷಗಳ ಇತಿಹಾಸ ಇರುವಂತಹ ದೇಶ ನಮ್ಮ ದೇಶ. ಭಾರತ ದೇಶ ಅನ್ನೋದು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲ ಅಣ್ತಮ್ಮಂದರ ತರ ಜೀವನ ಮಾಡ್ತಾ ಇರೋದು. ಅದಕ್ಕೆ ಕೊಳ್ಳಿ ಇಡಕ್ ಹೊರಟವರಲ್ಲ, ಇವ್ರನ್ನ ಈ ತರ ಬಿಡ್ಬೇಕಾ? ಇಂತಹ ಜಗಳಗಂಟ ಪಕ್ಷಗಳನ್ನ, ಇಂತಹ ತಂದಿಟ್ಟು ರಾಜಕಾರಣ ಮಾಡುವಂತ ರಾಜಕಾರಣಿಗಳನ್ನ ಹೊರಗಡೆ ಇಡಬೇಕು. ಅತ್ಯಂತ ಸುಶಿಕ್ಷಿತ ನಮ್ಮ ಅಭ್ಯರ್ಥಿ ನಮ್ಮ ರಾಜೀವ್ ಗೌಡ್ರು ಫಾರಿನ್ ಅಲ್ಲಿ ಅಮೆರಿಕಲ್ಲಿ ಓದ್ಕೊಂಡು ಅಲ್ಲಿಂದ ಡಾಕ್ಟರೇಟ್ ಮಾಡಿ ಇಂಡಿಯಾಲ್ ಬಂದು ನಿಮ್ಗಳ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ, ಅಧಿಕಾರದ ದಾಹಕ್ಕೆ ಬಂದಿಲ್ಲ, ಜನಗಳನ್ನ ಕೊಳ್ಳೆ ಹೊಡಲಿಕ್ಕೆ ಬಂದಿಲ್ಲ, ದೇಶವನ್ನು ಲೂಟಿ ಮಾಡ್ಲಿಕ್ಕೆ ಬಂದಿಲ್ಲ. ಇದೆಲ್ಲ ಕೆಲಸ ಮಾಡಕ್ ಬಂದಿರೋರು ಬಿಜೆಪಿಯವರು. ಆಯಮ್ಮ ಮಹಾತಾಯಿ ಯಾರು? ಕುಮಾರಿ ಶೋಭಾ ಕರಂದ್ಲಾಜೆ. ಕುಮಾರಿ ಶೋಭಾ ಕರಂದ್ಲಾಜೆ ಆಯಮ್ಮನ ಬಗ್ಗೆ ಬಹಳ ಬಹಳ ದೊಡ್ಡ ಮಾತುಗಳು ಏನು ಹೇಳ್ಬೇಕಾಗಿಲ್ಲ. ಜಂಪಿಂಗು ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಮಂಗಳೂರಲ್ಲಿ MLC ಆದ್ರು, ಬೆಂಗಳೂರು ಯಶವಂತಪುರದಲ್ಲಿ MLA ಆದ್ರು, ರಾಜಾಜಿನಗರದಲ್ಲಿ ಮತ್ತೆ ನಿಂತರು, ಸೋತ್ರು, ಅಲ್ಲಿಂದ ಉಡುಪಿ ಚಿಕ್ಕಮಂಗ್ಳೂರ್ಗೆ ಹೋದ್ರು. ಇದು 5ನೇ ಕ್ಷೇತ್ರ. 5ನೇ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ನಾನು ಎಲ್ಲಾ ಸಭೆಗಳಲ್ಲೂ ಹೇಳ್ತಾ ಇದ್ದೀನಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅನ್ನೋದನ್ನ ಬಿಜೆಪಿ ಪಕ್ಷದವರು ಫುಟ್ಬಾಲ್ ಮಾಡ್ಕೊಂಡ್ಬಿಟ್ಟಾರೆ. ಫುಟ್ಬಾಲ್ ಗ್ರೌಂಡ್ ಯಾವಾಗ ಬರೋದು, ಫುಟ್ಬಾಲ್ ಹೊಡೆಯೋದು, ಜನಗಳನ್ನ ಯಾಮರ್ಸೋದು, ಗೋಲ್ ಹೊಡ್ಕೊಂಡು ಹೋಗ್ಬಿಡೋದು. ತಿರ್ಗಾ ಎಮ್ಮನ್ ಯಾರ ಗೆಲ್ಸ್ ಕಳಿಸಿದ್ರೆ ನೀವು 5 ವರ್ಷ ಆದ್ಮೇಲೆ ನೋಡ್ಬೇಕಾಗಿದ್ದೀವಿ. ಸದಾನಂದ ಗೌಡರು ಇದ್ರು ಪಾಪ, ಏನೋ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋರು ಪಾಪ. ಅಂತ ಒಳ್ಳೆಗೆ ಪಾಪ ಅಂತವ್ರಿಗೆ ಟಿಕೆಟ್ ತಪ್ಪಿಸಿ ಪಾಪ ಎಪ್ಪನ್ ಕಣ್ಣಲ್ಲಿ ನೀರ್ ಹಾಕಂಗ್ ಮಾಡ್ಬಿಟ್ಟವ್ರು, ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟವ್ರು. ಆ ತರ ಪರಿಸ್ಥಿತಿಯನ್ನ ಬಿಜೆಪಿಯವರು ಈ ಅಮ್ಮಯ್ಯರ ಶೋಭಾ ಕರಂದ್ಲಾಜೆಯನ್ನ ತಂದಿಟ್ಟು ಈ ದುಸ್ಥಿತಿಗೆ ಬಿಜೆಪಿ ಪಕ್ಷವನ್ನ ತಳ್ಳಿದ್ದಾರೆ. ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರವನ್ನು ಸಹ ಇಂತಹ ದುಸ್ಥಿತಿಗೆ ತಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಎಲ್ಲ ಜನಗಳು ನಿರ್ಧಾರ ಮಾಡವ್ರೆ. ನಾನು ನನ್ನ ಸ್ನೇಹಿತರುಗಳು ಅನೇಕ ಜನ, ನನ್ನ ಪತ್ರಿಕಾ ಮಿತ್ರರು, ಪತ್ರಿಕೋದ್ಯಮಿಗಳು ಇದ್ದಾರೆ. ಅವರೆಲ್ಲರೂ ನಾನು ಕೇಳ್ತಾ ಇರ್ತೀನಿ, ಏನ್ ನಡೀತಾ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಾನು ಸ್ವಲ್ಪ ಕೋಲಾರ ಕಡೆ ಜಾಸ್ತಿ ಓಡಾಡ್ತಾ ಇರ್ತೀನಿ. ಕೋಲಾರ ನಾನು ಉಸ್ತುವಾರಿ ಆಗಿರೋದ್ರಿಂದ ಕೋಲಾರ ಕಡೆ ಓಡಾಡೋ ಜೊತೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಸಹ ಗೆಲ್ಲೋದು ನನ್ನ ಕರ್ತವ್ಯ. ಯಾಕಂದ್ರೆ ನಾನು ಗೆದ್ದಿರುವಂತಹ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರ. ನನ್ನ ಅಣ್ತಮ್ಮಂದ್ರು, ನನ್ನ ಅಕ್ಕಂಗಿರು, ನನ್ನ ತಂದೆ ತಾಯಂದ್ರು ಹೆಬ್ಬಾಳ ಕ್ಷೇತ್ರದಲ್ಲಿರೋದು. ರಾಜೀವ್ ಗೌಡ್ರೆ, ಇವತ್ತು ಈ ವೇದಿಕೆಯಲ್ಲಿ ನಾನು ನಿಮ್ಗೆ ಪ್ರಮಾಣ ಮಾಡಿ ಹೇಳ್ತೇನೆ, ನನಗೆಷ್ಟು ಲೀಡಿಂಗ್ 32,000 ಲೀಡಿಂಗ್ ಬಂದಿತ್ತು, ಅದಕ್ಕೂ ಹೆಚ್ಚಿನದಾಗಿ ನಿಮ್ಗೆ ಮತಗಳನ್ನ ಕೊಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಕಾಂಗ್ರೆಸ್ ಪಕ್ಷ ನಮ್ಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಟ್ಟೈತಿ. ನನಗಾಗ್ಲಿ, ನಮ್ಮ AC ಶ್ರೀನಿವಾಸ್ ಅವ್ರಿಗಾಗ್ಲಿ, ಕೃಷ್ಣ ಬೈರೇಗೌಡರಿಗಾಗ್ಲಿ, ನಮ್ಮ ನಾಗರಾಜ್ ಯಾದವ್ಗಾಗ್ಲಿ, ಮೋಹನ್ ಬಾಬುಗಾಗ್ಲಿ, ಎಲ್ರಿಗೂ ನಮ್ಗೆ ಅವಕಾಶ ಮಾಡಿಕೊಟ್ಟೈತೆ. ನಾವು ಪಕ್ಷ ತಾಯಿ ಇದ್ದಂಗೆ ಅದರ ಋಣವನ್ನು ತೀರಿಸುವಂತ ಕೆಲಸ ನಾವು ಮಾಡ್ತೀವಿ. ನಮ್ಮ ಚುನಾವಣೆಗಿಂತ ಹೆಚ್ಚಿನ ಶ್ರಮವನ್ನು ಈ ಚುನಾವಣೆಗೆ ಹಾಕ್ತೇವೆ. ಆದರೆ ನಿಮ್ಮ ಆಶೀರ್ವಾದ ಇಲ್ಲಿ ಬಹಳ ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ. ನೀವು ನಮ್ಮ ಅಣ್ತಮ್ಮಂದ್ರು, ನೀವು ನಮ್ಗೆ ಮತದಾನ ಬಂಧುಗಳು, ನೀವು ನಮ್ಗೆ ಅನ್ನದಾತರು. ನೀವು ಕೈ ಹಿಡಿದ್ರೆ ಯಾರೇನೂ ಮಾಡಕ್ಕಾಗಲ್ಲ. ನಾವು ಈ ಬಿಜೆಪಿ JDS ಅನ್ನೋದು ನಮ್ಗೆ ಲೆಕ್ಕನೇ ಇಲ್ಲ. ಜನಗಳು, ನೀವು ಮತದಾರ ಬಂಧುಗಳು, ನನ್ನ ಸಹೋದರ ಸಹೋದರಿಯರು, ನೀವು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಏನಿದ್ದೀರಿ, ನೀವು ನಮ್ಮ ರಾಜೀವ್ ಗೌಡರು ಕೈ ಹಿಡಿದ್ರೆ ಅವರು ಸದಾ ನಿಮ್ ಸೇವೆ ಮಾಡ್ಲಿಕ್ಕೆ ನಿಮ್ ಜೊತೆಲಿ ಇರ್ತಾರೆ. ನಾನು ನಿಮ್ ಜೊತೆಲಿ ಇರ್ತೀನಿ, ಕೃಷ್ಣ ಬೈರೇಗೌಡರು ನಿಮ್ ಜೊತೆ ಇರ್ತಾರೆ, ನಮ್ಮ AC ನಮ್ಮ ಶ್ರೀನಿವಾಸ್ ಅವರು ನಿಮ್ ಜೊತೆ ಇರ್ತಾರೆ, ಇನ್ನು ಅನೇಕ ಜನ ನಮ್ಮ ಶಾಸಕರು ಸ್ವತಂತ್ರರು ನಿಮ್ ಜೊತೆ ಇರ್ತಾರೆ. ನಮ್ಗೆ ಒಂದು ಅವಕಾಶ ಮಾಡಿಕೊಡಿ. 4 ಸರ್ತಿ ಬಿಜೆಪಿಗೆ ಅವಕಾಶ ಮಾಡಿಕೊಟ್ಟು ಉತ್ತರ ಲೋಕಸಭಾ ಕ್ಷೇತ್ರ ರಾಜ್ಯ ಸರ್ಕಾರದ ಫಂಡ್ಗಳಿಂದನೇ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇರೋದು. ಯಾವುದೇ ಒಂದೇ ಒಂದು ಸಣ್ಣ ಯೋಜನೆ, ಒಂದು 100-200 ಕೋಟಿ ಯೋಜನೆ ಸಹ
ಕೇಂದ್ರ ಸರ್ಕಾರದಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರದ ಯಾವುದೇ MP ಇಂದ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಬರೀ ರಾಜ್ಯ ಸರ್ಕಾರಗಳಿಂದ ಇವತ್ತು ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಅದು ರಾಜ್ಯ ಸರ್ಕಾರದಿಂದ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ರಾಜೀವ್ ಗೌಡ್ರ ಮೇಲೆ ಇರಲಿ, ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ಅತ್ಯಂತ ಸುಶಿಕ್ಷಿತ ಕೃಷಿ ಕುಟುಂಬದಿಂದ ಬಂದಂತಹ ನಮ್ಮ ರಾಜೀವ್ ಗೌಡ್ರಿಗೆ ನಿಮ್ ಸಹಾಯ ಇರಲಿ, ನಿಮ್ ಜೊತೆಯಲ್ಲಿ ಇದ್ಕೊಂಡು ಅವ್ರು ರಾಜಕಾರಣ ಮಾಡ್ತಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕೆಲಸಗಳು ಇನ್ನು ಬ್ಯಾಲೆನ್ಸ್ ಇದಾವೆ, ಇನ್ನು ಮುಂದಕ್ಕೆ ಇನ್ನೇನು ಯೋಜನೆಗಳು ಆಗ್ಬೇಕಾಗಿದೆ, ಆ ಎಲ್ಲ ಯೋಜನೆಗಳನ್ನ ಕುರಿತು ನಾವಿದೀವಲ್ಲ, ಇನ್ನು 4 ವರ್ಷ 2 ತಿಂಗಳು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಾವೆಲ್ಲ ಇರ್ತೀವಲ್ಲ ನಮ್ಮ ರಾಜ್ಯದಲ್ಲಿ. ಕೇಂದ್ರದಿಂದ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಉಂಡು ಹೋದ ಕುಂಡು ಹೋದ ಅಂದ್ಬಿಟ್ಟು ಅಂತ. ನಮ್ ಟ್ಯಾಕ್ಸ್ ತಗೊಂಡು ನಮಗೇನೆ ವಾಪಸ್ ಕೊಡಿದಿರ, ಬೇರೆ ರಾಜ್ಯಗಳು ಕೊಟ್ಟು ಮಜಾ ಮಾಡ್ತಾವ್ರೆ ನಮ್ ದುಡ್ಡುಗಳನ್ನ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋದ್ರೆ ಬಿಜೆಪಿ ಅವರು ಲೇವಡಿ ಮಾಡ್ತಾರೆ, ಅದನ್ನ ಕಾಮಿಡಿ ಆಗಿ ತಗೋತಾರೆ, ನಮ್ಮನ್ನು ಜೋಕರ್ಸ್ ಅಂತ ಬಿಂಬಿಸ್ತಾರೆ. ಈ ಬಿಜೆಪಿ ಅವರು ಯಾರಿದ್ದಾರೆ ಯೋಗ್ಯತೆ ಇಲ್ಲದವರು, ನಮ್ಮ ದುಡ್ಡನ್ನ ನಮ್ಮ ತೆರಿಗೆ ಪಾಲನ್ನ ಕೊಡಿಸ್ತಿರೋರು ಇವರು ಜೋಕರ್ಸು, ಇವರು ಕಾಮಿಡಿಯನ್ಸು. ಇವರಿಗೆ ಮಾನ ಮರ್ಯಾದೆ ಇಲ್ಲ ಬಂಧುಗಳೇ. ನೀವು ಈ ಸರ್ತಿ ಇವರಿಗೆ ಸರಿಯಾದ ತಕ್ಕ ಶಾಸ್ತಿಯನ್ನ ಮಾಡಿ ಇವರಿಗೆ ಪಾಠ ಕಲಿಸಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಓಡಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿದ್ರೆ, ರಾಜೀವ್ ಗೌಡ್ರನ್ನ ಗೆಲ್ಸಿದ್ರೆ ನಿಮ್ ಜೊತೆ ಇದ್ಕೊಂಡು ನಾವೆಲ್ಲ ಮಂತ್ರಿಗಳು ನಾವು ಇಬ್ಬರಿದ್ದೀವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಾವು 4 ಜನ MLAಗಳಿದ್ದೀವಿ, 2 ಮಂತ್ರಿಗಳಿದ್ದೀವಿ. ನಾವು ಅವರೊಟ್ಟಿಗೆ ಕೂತ್ಕೊಂಡು ನಾವು ಏನೇನ್ ಬೇಕೋ ನಿಮ್ಗೆ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಕಾಂಗ್ರೆಸ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಧನ್ಯವಾದಗಳು.